ಕಳೆದ ವಿಡಿಯೋದಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡಿನ ಹೆಡತಲೆ ಗ್ರಾಮದ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯ ಇತಿಹಾಸ ತಿಳಿಸಿದ್ದೆ. ಇಂದು ಅದೇ ಪಕ್ಕದ ಗ್ರಾಮ ಹೆಮ್ಮರಗಾಲದ ಸರದಿ. ಕೌಂಡಿನ್ಯ ಮಹರ್ಷಿಗಳ ತಪಸ್ಸಿಗೆ ಪ್ರತ್ಯಕ್ಷವಾದ ನಾರಾಯಣ ಋಷಿ ಮುನಿಗಳಿಗೆ ತೊಂದರೆ ನೀಡುತ್ತಿದ್ದ ದೈತ್ಯ ರಾಕ್ಷಸನ ಕಾಲುಗಳನ್ನ ಕತ್ತರಿಸಿ ಬಿಸಾಡಿದ ಜಾಗವೇ ಈ ಹೆಮ್ಮರಗಾಲ ಎಂದು ಹೇಳಲಾಗುತ್ತದೆ. ಇಲ್ಲಿ ಸ್ಥಾಪಿತವಾಗಿರುವ ಸಂತಾನ ವೇಣುಗೋಪಾಲ ಸ್ವಾಮಿಯ ಸನ್ನಿಧಿಗೆ ಗಂಗರು ಹಾಗೂ ಚೋಳರ ಕಾಲದ ಇತಿಹಾಸ ಇದೆ. ಸಂತಾನ ವೇಣುಗೋಪಾಲ ನಾಮದ ಇತಿಹಾಸದ ಪುಟ ಸರಿಸುತ್ತಾ ಹೋದರೆ ಅಂದು ಚೋಳರ ರಾಜನಿಗೆ ತನ್ನ ಉತ್ತರಾಧಿಕಾರಿ ಅಗತ್ಯವಿತ್ತು. ಕಾರಣ ಆತನಿಗೆ ಸತತ 11 ಹೆಣ್ಣು ಮಕ್ಕಳೇ ಜನಿಸಿದ್ದು. 12ನೇ ಬಾರಿಗೆ ಪುತ್ರಾಪೇಕ್ಷೆಯಲ್ಲಿದ್ದ ರಾಜ ಇಲ್ಲಿನ ಕೃಷ್ಣನಲ್ಲಿ ಈ ಬಾರಿ ಪುತ್ರ ಸಂತಾನಕ್ಕಾಗಿ ಸೇವೆ ಸಲ್ಲಿಸಿದ್ದನು. ಆದರೆ ನಿರೀಕ್ಷೆ ಹುಸಿಯಾಗಿತ್ತು, ನಂಬಿಕೆ ಮುರಿದು ಬಿದ್ದಿತ್ತು. ತನ್ನ 12ನೇ ಹೆಣ್ಣು ಕೂಸಿನೊಂದಿಗೆ ಕೃಷ್ಣನ ಮುಂದೆ ನಿಂತಿದ್ದ. ಪುತ್ರ ಸಂತಾನಕ್ಕಾಗಿ ಸೇವೆ ಸಲ್ಲಿಸಿದ್ರು ಕೂಡ ನೀನು ಕರುಣಿಸಲಿಲ್ಲ ಎಂದು ಗೋಗರೆದು ಅಲ್ಲಿಯೇ ಆ ಮಗುವನ್ನ ಇರಿಸಿ ದುಃಖದಿಂದಲೇ ಬೆನ್ನು ಮಾಡಿದ್ದ. ಆತನ ಭಕ್ತಿ ಹಾಗೂ ಆತನಲ್ಲಿದ್ದ ನಂಬಿಕೆಗೆ ಪ್ರಸಾದವಾಗಿ ಸೂರ್ಯೋದಯದ ನಂತರ ಕೃಷ್ಣ ಆ ಹೆಣ್ಣು ಮಗುವನ್ನ ಗಂಡು ಮಗುವನ್ನಾಗಿ ಪರಿವರ್ತಿಸಿದ್ದು ಚೋಳರಾಜನ ಆಶ್ಚರ್ಯ ಹಾಗೂ ಉಲ್ಲಾಸಕ್ಕೆ ಕಾರಣವಾಗಿತ್ತು. ಅಂದು ಕೃಷ್ಣನಿಗೆ ಪ್ರೀತಿಯಿಂದ ಎಂತ ಹುಚ್ಚು ಗೋಪಾಲನಪ್ಪ ಎಂದು ಕರೆದ ಕಾರಣ ಸಂತಾನ ವೇಣುಗೋಪಾಲ ಅಥವಾ ಹುಚ್ಚು ಗೋಪಾಲ ಎಂಬ ನಾಮಾಂಕಿತ ಬಂತು ಎನ್ನಲಾಗುತ್ತದೆ. ಇನ್ನು ಮೈಸೂರಿನ ಅರಸರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೂಡ ಈ ಸ್ವಾಮಿಯ ಅನುಗ್ರಹದಿಂದಲೇ ಹುಟ್ಟಿದರು ಎನ್ನುತ್ತಾರೆ. ಅಲ್ಲದೆ ಮೈಸೂರು ರಾಜರಿಗಿದ್ದ ಅಲಮೇಲಮ್ಮನ ಶಾಪ ಕೂಡ ಇಲ್ಲಿಂದಲೇ ಪರಿಹಾರವಾಯಿತು ಎನ್ನಲಾಗುತ್ತದೆ. ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿರುವವರು ನೀವಾಗಿದ್ರೆ, ಕೃಷ್ಣ ಲೀಲೆಯ ಮೇಲೆ ನಂಬಿಕೆ ಇದ್ರೆ ನೀವು ಕೂಡ ಒಮ್ಮೆ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಜೊತೆ ಭೇಟಿ ನೀಡಿ. ನಮಸ್ಕಾರ.